ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಪ್ರೀತಿ ಆಕಾಶ್. ನಮ್ಮ ದಿನನಿತ್ಯದ ಜಂಜಾಟಗಳಾಗಿರಬಹುದು ಅಥವಾ ಲೈಫ್ ಸ್ಟೈಲ್ ಆಗಿರಬಹುದು, ಇವುಗಳಿಂದ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ನಮ್ಮನ್ನ ಕಾಡ್ತಾ ಇರುತ್ತೆ. ಈ ಎಲ್ಲ ಆರೋಗ್ಯ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಹೇಳುವಂತಹ ವಿಶೇಷ ಕಾರ್ಯಕ್ರಮವೇ ಹೆಲ್ತ್ ಸೆಂಟರ್. ಇತ್ತೀಚೆಗೆ ಬಹಳಷ್ಟು ದಂಪತಿಗೆ ಮದುವೆಯಾಗಿ 5 ವರ್ಷ ಆಗಿರುತ್ತೆ, 10 ವರ್ಷ ಆಗಿರುತ್ತೆ. ಇಂತಹ ಸಂದರ್ಭದಲ್ಲಿ ಮಕ್ಕಳನ್ನ ಪಡೆಯೋದಕ್ಕೆ ಸಾಧ್ಯ ಆಗದೇ ಇರಬಹುದು. ಹೀಗಾಗಿ ಇವರಿಗೆ ದೈಹಿಕ ಸಮಸ್ಯೆಗಳು ಮಾತ್ರ ಕಾರಣ ಆಗುತ್ತಾ ಅಥವಾ ಮಾನಸಿಕ ಒತ್ತಡಗಳು ಕೂಡ ಫರ್ಟಿಲಿಟಿ ಮೇಲೆ ಪರಿಣಾಮ ಬೀರುತ್ತಾ? ಜೊತೆಗೆ ಮಗುವನ್ನ ಪಡೆಯುವಂತಹ ಸಂದರ್ಭದಲ್ಲಿ ದೇಹ ಮತ್ತು ಮನಸ್ಸು ಸಿದ್ಧಪಡಿಸಿಕೊಳ್ಳೋದು ಎಷ್ಟು ಮುಖ್ಯ ಆಗುತ್ತೆ, ಕೌನ್ಸಿಲಿಂಗ್ ಪಡೆಯೋದು ಎಷ್ಟು ಮುಖ್ಯ ಆಗುತ್ತೆ, ಜೊತೆಗೆ ಫಿಸಿಕಲ್ ಆಗಿ ಟ್ರೈ ಮಾಡೋಕ್ಕೂ ಮುಂಚೆ ಮಾನಸಿಕವಾಗಿ ಸಿದ್ಧತೆಯನ್ನ ಮಾಡಿಕೊಳ್ಳೋದು ಎಷ್ಟು ಅವಶ್ಯಕ ಆಗಿರುತ್ತೆ. ಹೀಗೆ 10 ಪ್ರಶ್ನೆಗಳಿರುತ್ತೆ, ಗೊಂದಲಗಳಿರುತ್ತೆ. ಈ ಎಲ್ಲ ಪ್ರಶ್ನೆಗಳಿಗೆ, ಗೊಂದಲಗಳಿಗೆ ಪರಿಹಾರ ಹೇಳೋದಕ್ಕೆ, ಉತ್ತರ ಹೇಳೋದಕ್ಕೆ ಇವತ್ತು ನಮ್ಮ ಜೊತೆಗೆ ಗರ್ಭಗುಡಿ IVF ಸೆಂಟರ್ನ ಫಲವತ್ತತೆ ತಜ್ಞರಾದಂತಹ ಡಾಕ್ಟರ್ ಪೂರ್ಣಿಮಾ MS ಅವರಿದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಜೊತೆಗೆ ಮನೋವೈದ್ಯರಾಗಿರುವಂತಹ ಡಾಕ್ಟರ್ ವರ್ಷಾ ವಿಜಯ್ ಅವರಿದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಮೊದಲನೇ ಪ್ರಶ್ನೆ ಡಾಕ್ಟರ್ ವರ್ಷಾ ಅವರಿಗೆ. ಡಾಕ್ಟರ್, ಈಗ ಫರ್ಟಿಲಿಟಿ ಅಂತ ಹೇಳಿದ್ರೆ ಬರೀ ಸಂತಾನೋತ್ಪತ್ತಿ ಅಂಗಾಂಗಗಳು ಮಾತ್ರ ಅಲ್ಲ, ಓವರಾಲ್ ಆರೋಗ್ಯ ಆಗಿರುತ್ತೆ. ಸೊ ಹಾಗಾಗಿ ಈಗ ಮಗುವನ್ನು ಪಡೆಯೋದಕ್ಕೆ ದೇಹ ಮತ್ತು ಮನಸ್ಸು ಅಂತ ಹೇಳಿದ್ರೆ ಏನು ಡಾಕ್ಟರ್? ಆ್ಯಕ್ಚುಲಿ ಇದು ತುಂಬ ಇಂಪಾರ್ಟೆಂಟ್ ಕ್ವೆಶ್ಚನ್. ಅಂದರೆ ಏನಂದರೆ ನಾವು ಏನು ಅನ್ಕೊತೀವಿ, ಬರೀ ಕಾಣಿಸ್ತಾ ಇರೋದು ಬರೀ ದೇಹ, ಸೊ ಅದಕ್ಕೆ ಮಾತ್ರ ನಾವು ಇದು ಮಾಡಬೇಕು, ಟ್ರೀಟ್ಮೆಂಟ್ ಕೊಡಬೇಕು ಅಂತ ಅನ್ಕೊತೀವಿ. ಆದರೆ ಮನುಷ್ಯ ಅಂದರೆ ಎಷ್ಟೋ ರೀತಿ ದೇಹಗಳ ಇದಿರುತ್ತೆ, ಲೇಯರ್ಸ್ ಇರುತ್ತೆ. ಅಂದರೆ ಮಾನಸಿಕ, ಶಾರೀರಿಕ, ಬೌದ್ಧಿಕ, ಆಧ್ಯಾತ್ಮಿಕ ಇದೆಲ್ಲನೂ ಇರುತ್ತೆ. ಸೊ ಎಲ್ಲದಕ್ಕೂ ನಾವು ಅಟೆನ್ಷನ್ ಕೊಡಲೇಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಒಂದು ಗಿಡ ನೆಡಬೇಕಾದ್ರೆ ಹೇಗೆ ನಾವು ಬೀಜನ ನೆಲದೊಳಗಡೆ ಹಾಕಿ ಬರೀ ನೀರು ಬೆಳಕು ಕೊಟ್ಟರೆ ಸಾಲಲ್ಲ, ಅದರೊಳಗಡೆ ಇರೋ ಫರ್ಟಿಲಿಟಿ ಕೋಶಂಟ್ ಎಷ್ಟಿದೆ, ಅಂದರೆ ಅದರದ್ದು ಗೊಬ್ಬರ ಹೇಗಿದೆ, ನೆಲದ ಕ್ವಾಲಿಟಿ ಹೇಗಿದೆ ಎಲ್ಲ ಮ್ಯಾಟರ್ ಆಗುತ್ತೋ, ಮನಸ್ಸು ಅದೇ ಥರನೇ. ಅದು ಬೆಳಿಬೇಕಾಗಿರೋ ಫಲವತ್ತಾದ ಒಂದು ಭೂಮಿ ಮನಸ್ಸು ಅಂತ ಹೇಳ್ಬೋದು. ಸೊ ಅದ್ರ ಬಗ್ಗೆನೂ ನಾವು ತುಂಬ ಇಂಪಾರ್ಟೆನ್ಸ್ ಕೊಟ್ಟು ನಮ್ಮ ಫರ್ಟಿಲಿಟಿ ಟ್ರೀಟ್ಮೆಂಟ್ನ ಯೋಚನೆ ಮಾಡಬೇಕಾಗತ್ತೆ. ಓಕೆ ಡಾಕ್ಟರ್, ಇವಾಗ ಫರ್ಟಿಲಿಟಿ ವಿಚಾರದಲ್ಲಿ ದೇಹ ಮತ್ತು ಮನಸ್ಸು ಕನೆಕ್ಟ್ ಆಗಿರೋದು ಯಾವ ರೀತಿ ಆಗಿರುತ್ತೆ, ಜೊತೆಗೆ ಫಿಸಿಕಲ್ ಆಗಿ ಟ್ರೈ ಮಾಡೋಕ್ಕೂ ಮುಂಚೆ ಮಾನಸಿಕವಾಗಿ ಸಿದ್ಧಪಡಿಸ್ಕೊಂಡಿರುವುದು ಎಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ? ಸೊ ನಾವೆಲ್ಲರೂ ಫರ್ಟಿಲಿಟಿ ಅಂದರೆ ಯೂಶ್ವಲಿ ಬರೀ ಗರ್ಭಕೋಶದ ಪ್ರಾಬ್ಲಮ್ಮು ಅಥವಾ ಎಗ್ ಕೌಂಟು, ಎಗ್ ಕ್ವಾಲಿಟಿ, ಗಂಡಸರಲ್ಲಿ ಬಂದಾಗ ಬರೀ ವೀರ್ಯ ಅನ್ನೋದು ಕ್ವಾಲಿಟಿ ಅಷ್ಟೇ ಅಂತ ಅಂದ್ಕೊಂಡಿರ್ತೀವಿ. ಬಟ್ ಫರ್ಟಿಲಿಟಿ ಮತ್ತು ನಮ್ಮ ಮೈಂಡ್ ಮತ್ತು ಬಾಡಿ ಅಂತ ಹೇಳ್ತೀವಲ್ವ, ಅದು 3 ಒಂಥರ ಇಂಟರ್ಲಿಂಕ್ಡ್ ಆಗಿ ಇರುತ್ತೆ. ಸೊ ಯೂಶ್ವಲಿ ಬ್ರೈನಿಂದ ಒಂದು ಸ್ವಲ್ಪ ಹಾರ್ಮೋನ್ಸ್ ಅಂತ ರಿಲೀಸ್ ಆಗುತ್ತೆ, ಅದನ್ನು ನಾವು FSH LH ಹಾರ್ಮೋನ್ಸ್ ಅಂತ ಹೇಳ್ತೀವಿ. ಸೊ ಈ ಹಾರ್ಮೋನ್ಸ್ ಏನು ಮಾಡುತ್ತೆ, ನಿಮ್ಮ ಓವರೀಸ್ ಮೇಲೆ, ಗರ್ಭಕೋಶದ ಮೇಲೆ ಎಫೆಕ್ಟ್ ಇರುತ್ತೆ, ಮತ್ತು ನಿಮ್ಮ ವೀರ್ಯಾಣು ಉತ್ಪತ್ತಿಗೆ ಕೂಡ ಹೆಲ್ಪ್ ಮಾಡುತ್ತೆ. ಸೊ ಏನೇ ಒಂದು ನಮ್ಮ ಮನಸ್ಸಿಗೆ ಪ್ರಾಬ್ಲಮ್ ಬಂದಾಗ, ಸ್ಟ್ರೆಸ್ ರಿಲೇಟೆಡ್ ಆಗಲಿ ಅಥವಾ ಅನ್ಹೆಲ್ದಿ ಲೈಫ್ ಸ್ಟೈಲ್ ಆಗಿರಲಿ, ಇದೆಲ್ಲನೂ ನಮ್ಮ ಮೈಂಡ್ಗೆ ಎಫೆಕ್ಟ್ ಆಗುತ್ತೆ. ಸೊ ಹಂಗಾದಾಗ ನಿಮ್ಮ ಹಾರ್ಮೋನ್ಸ್ FSH LH ಲೆವೆಲ್ಸು ಏರುಪೇರು ಆದಾಗ ನಿಮ್ಮ ಫರ್ಟಿಲಿಟಿ ಪ್ರಾಬ್ಲಮ್ ಸ್ಟಾರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಯಾರೇ ಒಬ್ಬರು ನಿಮ್ಮ ಫರ್ಟಿಲಿಟಿ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಥವಾ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದಾಗ ಅದಕ್ಕಿಂತ 3 ತಿಂಗಳು ಮುಂಚೆ ನಿಮ್ಮ ಮೈಂಡು ಮತ್ತು ನಿಮ್ಮ ಬಾಡಿಯನ್ನು ಪ್ರಿಪೇರ್ ಮಾಡ್ಕೊಳ್ಳೋದು ಸ್ಟಾರ್ಟ್ ಮಾಡಬೇಕು. ಸೊ ನಿಮ್ಮ ದಿನಶೈಲಿಯನ್ನು ಚೇಂಜಸ್ಸು ಅಥವಾ ನೀವು ತಿನ್ನುವಂಥ ಫುಡ್ಡು, ಗುಡ್ ಹೆಲ್ದಿ ಫುಡ್ ತಿನ್ನೋದು, ಮತ್ತು ನಿಮ್ಮ ಸ್ಲೀಪ್ ಪ್ಯಾಟರ್ನ್ ಆಗಿರಲಿ, ಇದೆಲ್ಲದರದ್ದು ಚೇಂಜಸ್ಸು ಒಂದು 3 ಮಂತ್ಸ್ ಮುಂಚೆಯಿಂದ ನಿಮ್ಮ ಬಾಡಿ ಮತ್ತು ನಿಮ್ಮ ಮೈಂಡನ್ನು ಪ್ರಿಪೇರ್ ಮಾಡಿಕೊಂಡಾಗ ನಿಮ್ಮ ಫರ್ಟಿಲಿಟಿ ಜರ್ನಿಗೆ ಈಸಿ ಆಗುತ್ತೆ. ಓಕೆ, ಈ ಲಾಂಗ್ ಟರ್ಮ್ ಒತ್ತಡ ಹಾಗೆಯೇ ಆತಂಕ ನಿಜಕ್ಕೂ ಕೂಡ ಫರ್ಟಿಲಿಟಿ ಮೇಲೆ ಪರಿಣಾಮ ಬೀರುತ್ತಾ? ಇದನ್ನು ಸರಿಪಡಿಸ್ಕೊಳ್ಳೋದು ಹೇಗೆ, ಜೊತೆಗೆ ಸ್ಟ್ರೆಸ್ಸನ್ನು ನಿರ್ವಹಣೆ ಮಾಡ್ಕೊಳ್ಳೋದು ಹೇಗೆ ಅಂತ? ಓಕೆ, ಸೊ ಈಗಿನ ಕಾಲದಲ್ಲಿ ಸ್ಟ್ರೆಸ್ ಅಂದರೆ ನಾವು ಬರೀ ಈಚೆ ಕಡೆಯಿಂದ ಬರೋ ಸ್ಟ್ರೆಸ್, ಅಂದರೆ ಆಫೀಸಿಂದ ಬರೋದಾಗಲಿ ಅಥವಾ ನಮ್ಮ ಮನೆಯಿಂದ, ನಮ್ಮ ಫ್ಯಾಮಿಲಿ ಪ್ರಾಬ್ಲಮ್ಸಿಂದ ಬರೋ ಸ್ಟ್ರೆಸ್ಸು ಅಂತ ಅಂದ್ಕೊಳ್ತೀವಿ. ಆದರೆ ನಾವು ದಿನನಿತ್ಯ ನೋಡ್ತಿರೋ ಕಪಲ್ಸಲ್ಲಿ ಏನಾಗ್ತಿದೆ ಅಂದರೆ, ಮಗು ಇಲ್ಲ ಅನ್ನೋದೇ ಇನ್ನೊಂದು ದೊಡ್ಡ ಸ್ಟ್ರೆಸ್ ಆಗಿಬಿಟ್ಟಿದೆ. ಸೊ ಆ ಸ್ಟ್ರೆಸ್ನ ನಾವೇ ಜಾಸ್ತಿ ಮಾಡ್ಕೊಳ್ಳೋದು ಅಲ್ಲದೆ, ಅಂದರೆ ದಿನ ಅದ್ರ ಬಗ್ಗೆನೇ ಮಾತಾಡಿಕೊಂಡು, ದಿನ ಅದ್ರ ಬಗ್ಗೆ ಡಿಸ್ಕಷನು, ದಿನ ಅದ್ರ ಬಗ್ಗೆನೇ ಗೂಗಲ್ ಮಾಡೋದು, ChatGPT ಹುಡ್ಕೋದು, ಇದೆಲ್ಲ ಬಿಟ್ಟು ಬೇರೆ ನಮ್ಮ ಚೇಂಜಸ್ ಏನೇನು ಮಾಡ್ಕೋಬೋದು, ಸ್ಟ್ರೆಸ್ ಕಮ್ಮಿ ಮಾಡ್ಕೊಳ್ಳೋಕೆ ಏನು ಮಾಡ್ಬೋದು ಅನ್ನೋದನ್ನು ಮೇಜರಾಗಿ ನೋಡಬೇಕು. ಇದ್ರ ಜೊತೆಗೆ ಫಸ್ಟ್ ಇಯರ್ ಆಫ್ ಮ್ಯಾರೇಜಲ್ಲೇ ಮಗು ಆಗಿಲ್ಲ ಅಂದರೆ ಮನೆಯವರಿಂದ ಜಾಸ್ತಿ ಸ್ಟ್ರೆಸ್ಸು, ಸೊಸೈಟಲ್ ಪ್ರೆಷರ್ ತುಂಬ ಜಾಸ್ತಿ, ಇದೆಲ್ಲನೂ ಡೆಫಿನೆಟ್ಲಿ ಸ್ಟ್ರೆಸ್ಸಿಗೆ ಜಾಸ್ತಿ ಒಂಥರ ಡೈರೆಕ್ಷನ್ ಕೊಡ್ತಾ ಇದೆ. ಆದರೆ ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟು ನೀವು ಹೇಳ್ದಂಗೆ ಆ್ಯಂಗ್ಸೈಟಿ ಅಂತ ಒಂದು ಪದ ಯೂಸ್ ಮಾಡಿದ್ವಿ.
ಇದು ಆಂಗ್ಸೈಟಿ ಡಿಸಾರ್ಡರ್ ಅಥವಾ ಡಿಪ್ರೆಸಿವ್ ಡಿಸಾರ್ಡರ್ ಅನ್ನೋ ಡಿಸಾರ್ಡರ್ ಲೆವೆಲ್ಗೆ ಹೋದಾಗ ತುಂಬ ಜಾಸ್ತಿ ಕಾಯಿಲೆ ತೊಂದರೆಗಳಾದಾಗ ಅದನ್ನು ಪೆರಿನೇಟಲ್ ಸೈಕ್ಯಾಟ್ರಿ ಇಶ್ಯೂಸ್ ಅಂತ ಹೇಳ್ತೀವಿ. ಇದು ಬೇರೆ ವರ್ಲ್ಡ್ ಫುಲ್ಲಲ್ಲಿ 10 to 20% ಆದರೆ ಇಂಡಿಯಾಲಿ 15 to 45% ಅಂತ ನಮ್ಮ ರಿಸರ್ಚಸ್ ಹೇಳುತ್ತೆ. ನಾವು ನೋಡಿದ ಫೊರೆನ್ಸಿಕ್ ಸೈಕ್ಯಾಟ್ರಿಲಿ ಮೊದಲನೇ ಕೇಸ್ ಏನು ಅಂದರೆ, ಹೋಗಿದ ತಕ್ಷಣ ನೋಡ್ತೀವಿ ಒಂದು ತಾಯಿ ತನ್ನ ಮಕ್ಕಳನ್ನೇ ಕೊಂದು ಹಾಸ್ಪಿಟ್ಲಿಗೆ ಬಂದಿದ್ದಾಳೆ. ಒಂಥರ ದುಃಖ ಆಗುತ್ತಲ್ವ ಇದೆಲ್ಲ ಕೇಳಿದ್ರೆ. ಅದು ಡಿಪ್ರೆಷನ್ ಇಶ್ಯೂಯಿಂದ ಇದೆಲ್ಲ ಆಗಿರೋದು, ಅವ್ರಿಗೆ ಗೊತ್ತೇ ಆಗಿಲ್ಲ. ಮಗುನ ಸಾಯಿಸಿದ ಮೇಲೆ ಅವ್ರಿಗೆ ಅರಿವಾಗಿದೆ, ಓ ಈ ಥರ ಮಾಡಿಬಿಟ್ಟಿದ್ದೀನಲ್ಲ ಅನ್ನೋದೊಂಥರ ದುಃಖ ಸಂಗತಿಗಳು ಚಿಕ್ಕ ವಿಚಾರಗಳಲ್ಲೇ ಅವಾಯ್ಡ್ ಮಾಡ್ಬೋದು. ಒಂಥರ ಸ್ಯಾಡ್ನೆಸ್ ಗೊತ್ತಾಗ್ತಿದ್ದಂಗೆ, ಓ ಅಮ್ಮ ಮಗುನ ಸರಿಗೆ ನೋಡ್ಕೊಳ್ತಿಲ್ಲ ಅಥವಾ ಅಮ್ಮ ತನ್ನನ್ನು ತಾನೇ ನೋಡ್ಕೊಳ್ತಿಲ್ಲ ಅನ್ನೋ ವಿಚಾರಗಳಿಂದ ನೋಟಿಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಈ ಡಿಸಾರ್ಡರ್ಸ್ನ ರೆಕಗ್ನೈಸ್ ಮಾಡಿ ಬೇಗ ಹೆಲ್ಪ್ ತೊಗೊಂಡು ಪುಟ್ಟ ಚಿಕ್ಕ ಮಾತ್ರೆಗಳಲ್ಲಿ ಹೋಗೋ ವಿಚಾರಗಳನ್ನ ನಾವು ಅಲ್ಲಿ ತನಕ ತಳ್ಳಬಾರ್ದು. ಅದು ಮೇಜರ್ ಥಿಂಗ್. ಓಕೆ ಡಾಕ್ಟರ್, ಈಗ ವರ್ಷ ಅವ್ರು ಹೇಳಿದ್ದಕ್ಕೆ ಘಟನೆಗೆ ಕನೆಕ್ಟ್ ಮಾಡ್ತೀನಿ. ಈಗ IVF ಸೆಂಟರ್ಗೆ ಬಂದಂತಹ ದಂಪತಿಗೆ ಕೌನ್ಸ್ಲಿಂಗ್ ಮಾಡೋದು ಈ ಥರ ವಿಚಾರಗಳಿಗೆ, ಆತಂಕ ಅಥವಾ ಒತ್ತಡ ಈ ಥರ ವಿಚಾರಗಳಿಗೆ ಕೌನ್ಸ್ಲಿಂಗ್ ಮಾಡೋದು ಎಷ್ಟು ಮುಖ್ಯ ಆಗುತ್ತೆ? ಜೊತೆಗೆ ದಂಪತಿ ಅಥವಾ ಈಗ ಗಂಡ ಹೆಂಡತಿ ನಡುವೆ ಎಮೋಷ್ನಲ್ ಬಾಂಡಿಂಗ್ ಯಾವ ರೀತಿಯಾಗಿರಬೇಕು ಅಂತ? ಸೊ ಕೌನ್ಸಿಲಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಫರ್ಟಿಲಿಟಿ ಟ್ರೀಟ್ಮೆಂಟ್ ತೊಗೊಂಡವಾಗ. ಸೊ ಯೂಶಲಿ ಇವಾಗ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಅವೇರ್ನೆಸ್ ಅನ್ನೋದು ತುಂಬ ಜಾಸ್ತಿ ಇದೆ. ಆ್ಯಂಡ್ ಆಲ್ಸೋ ಏನೇ ಒಂದು ಸಣ್ಣ ಪುಟ್ಟ ಡೌಟ್ ಆದ್ರೂ ಫಸ್ಟು ChatGPT, ಫಸ್ಟು ಗೂಗಲಲ್ಲಿ ಸರ್ಚ್ ಮಾಡಿಕೊಂಡೇ ಅವ್ರ ಡೌಟ್ಸ್ ಏನಾದರೂ ಇದ್ದರೆ ನೆಕ್ಸ್ಟ್ ಫರ್ಟಿಲಿಟಿ ಡಾಕ್ಟರ್ನ ಮೀಟ್ ಮಾಡ್ತಾರೆ. ಸೊ ಈ ಥರ ಯೂಶಲಿ ನನಗೆ ಆಲ್ಮೋಸ್ಟ್ ಒಂದು 80 to 90% ಪೇಷಂಟ್ಸ್ ಬರೋರು ಆಲ್ರೆಡಿ ಅವ್ರ ಅರ್ಧ ಡೌಟ್ಸು ChatGPTಗೆ ಗೂಗಲ್ಗೆ ಕೇಳಿಕೊಂಡು ಅದ್ರ ಕ್ಲಾರಿಟಿ ಇಲ್ಲದೆ ಬರ್ತಾರೆ. ಸೊ ಕೌನ್ಸಿಲಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಫರ್ಟಿಲಿಟಿ ಟ್ರೀಟ್ಮೆಂಟ್ ತೊಗೊಳ್ಳೋವಾಗ. ಬಿಕಾಸ್ ಅವ್ರಿಗೆ ಏನೇ ಒಂದು ಡೌಟ್ ಇರಲಿ, ಕ್ಲಾರಿಟಿ ಇರಲಿ, ಅದನ್ನೆಲ್ಲ ಕ್ಲಿಯರಾಗಿ ಇದು ಮಾಡೋಕ್ಕೆ ಮೇಯ್ನಾಗಿ ಕೌನ್ಸಿಲಿಂಗ್ ಬೇಕಾಗುತ್ತೆ. ಸೊ ಯೂಶಲಿ ಮೋಸ್ಟ್ ಆಫ್ ದ ಕಪಲ್ಸ್ ಬರೋರು ಫರ್ಟಿಲಿಟಿ ಟ್ರೀಟ್ಮೆಂಟ್ಸ್ ತೊಗೊಳ್ತಾ ಇರ್ತಾರಲ್ವ. ಸೊ ಅವ್ರು ಏನು ಹೇಳ್ತಾರೆ ಅಂದರೆ ಅವ್ರಿಗವರೇ ಬ್ಲೇಮ್ ಮಾಡ್ಕೊಳ್ಳೋದು ತುಂಬ ಜಾಸ್ತಿ. ನನ್ನಿಂದ ಇದೆಯಾ, ಇಬ್ಬರು ಕಪಲ್ಸಲ್ಲಿ ಅಥವಾ ಅವರಿಂದ ಏನಾದರೂ ಇದೆಯಾ. ಸೊ ಈ ಥರ ಒಬ್ರಿಗೊಬ್ರು ಬ್ಲೇಮ್ ಮಾಡಿಕೊಂಡು ಅವರಲ್ಲಿ ಇಮೋಷ್ನಲ್ ಪ್ರಾಬ್ಲಮ್ಸ್ ಬರೋದು ಅಥವಾ ಸಪೋರ್ಟ್ ಇಲ್ಲದೆ ಇರೋದು, ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಕಮ್ಮಿ ಇರೋದು, ಮತ್ತು ವರ್ಕ್ ಲೈಫ್ ಬ್ಯಾಲೆನ್ಸ್ ಇಲ್ಲದೆ ಇರೋದು, ಇದೆಲ್ಲನೂ ತುಂಬ ಕಾಮನ್ ಆಗಿ ನಾವು ಫರ್ಟಿಲಿಟಿ ಡಾಕ್ಟರ್ಸಲ್ಲಿ ಫರ್ಟಿಲಿಟಿ ಟ್ರೀಟ್ಮೆಂಟ್ಸ್ ಬರೋರಲ್ಲಿ ನಾವು ನೋಡ್ತಾ ಇರ್ತೀವಿ. ಸೊ ಅಂಥವ್ರಿಗೆ ಮೇಯ್ನಾಗಿ ಕೌನ್ಸಿಲಿಂಗ್ ತುಂಬ ಹೆಲ್ಪ್ ಆಗುತ್ತೆ. ಸೊ ನಾವು ಕೌನ್ಸಿಲಿಂಗಲ್ಲಿ ಯೂಶಲಿ ಏನು ಹೇಳ್ತೀವಿ ಅಂದರೆ, ಒಂದು ದಂಪತಿ ಫರ್ಟಿಲಿಟಿ ಟ್ರೀಟ್ಮೆಂಟ್ಸ್ ಅಂತ ಬಂದಾಗ ಯಾವ ಥರ ಅವರು ಟ್ರೀಟ್ಮೆಂಟ್ಸ್ ಆಗಲಿ, ಸ್ಕ್ಯಾನ್ಸ್ಗೆ, ಬ್ಲಡ್ ಟೆಸ್ಟ್ಗೆ ಮತ್ತು ಏನಾದರೂ ಇಂಜೆಕ್ಷನ್ಸ್ಗೆ ಜೊತೆಗೆ ಬರ್ತಾರೋ ಅದೇ ಥರ ಮನೇಲೂ ದೇ ಹ್ಯಾವ್ ಟು ಬಿ ಟುಗೆದರ್. ಏನೇ ಇವಾಗ ಸಿಂಪಲ್ಲಾಗಿ ಬೆಳಗ್ಗೆ ಎದ್ದು ಒಂದು ವಾಕಿಂಗ್ಗೆ ಇಬ್ಬರಿಗೂ ಜೊತೆಗೆ ಹೋಗೋಕ್ಕೆ ಹೇಳ್ತೀವಿ, ಮತ್ತು ಒಂದು ಕಾಫಿ ಕುಡಿಯೋದು ಜೊತೆಗೆ ಮಾಡಿದ್ರೆ, ಆ ಥರ ಜೊತೆಯಲ್ಲಿ ಟೈಮ್ ಸ್ಪೆಂಡ್ ಮಾಡೋದು, ಮೂವಿಗೆ ಹೋಗೋದು, ಟೈಮ್ ಸ್ಪೆಂಡ್ ಮಾಡೋದು. ಸೊ ಈ ಥರ ಜೊತೆಯಲ್ಲಿ ಟೈಮ್ ಸ್ಪೆಂಡ್ ಮಾಡಿದಾಗ ಡೆಫಿನೆಟ್ಲಿ ಒಬ್ರಿಗೊಬ್ರಿಗೆ ಇಮೋಷ್ನಲ್ ಸಪೋರ್ಟ್ ಜಾಸ್ತಿ ಸಿಗುತ್ತೆ. ಸೊ ಆ ಥರ ಇಮೋಷ್ನಲ್ ಸಪೋರ್ಟ್ ಸಿಕ್ಕಿ ಒಂದು ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜಸ್ ಜೊತೆಗೆ ಸ್ಟಾರ್ಟ್ ಮಾಡಿಕೊಂಡಾಗ ಡೆಫಿನೆಟ್ಲಿ ಅವರಿಗೆ ಫರ್ಟಿಲಿಟಿ ಇಶ್ಯೂಸ್ ಸ್ವಲ್ಪ ಹೆಲ್ಪ್ ಆಗುತ್ತೆ. ಓಕೆ ಡಾಕ್ಟರ್ ಪೂರ್ಣಿಮಾ ಅವರು ಒಂದು ಮಾತನ್ನು ಮೆನ್ಷನ್ ಮಾಡಿದ್ರು, ಪರಸ್ಪರ ಅವರಲ್ಲೇ ಬ್ಲೇಮ್ ಮಾಡ್ಕೊಳ್ತಾರೆ. ಈಗ ನಿನ್ನಿಂದಾಗಿ ಡಿಲೇ ಆಯಿತು ಅಂತ ಹೇಳಿ ಬ್ಲೇಮ್ ಮಾಡ್ಕೊಳ್ತಾರೆ. ಇಂಥ ಸಂದರ್ಭದಲ್ಲಿ ತೆಗೆದುಕೊಳ್ಳುವಂತಹ ಒತ್ತಡವನ್ನು ಅಥವಾ ಈ ಸಂದರ್ಭದಲ್ಲಿ ಉಂಟಾಗುವಂತಹ ಒತ್ತಡದಿಂದ ಕನ್ಸೀವ್ ಆಗೋದ್ರ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ ಅಂತ? ಹೌದು, ಡೆಫಿನೆಟಾಗಿ ಪರಿಣಾಮ ಬೀರುತ್ತೆ. ಯಾಕಂದರೆ ಆಲ್ರೆಡಿ ಮೇಡಮ್ ಹೇಳಿರೋ ಥರ ಇಮೋಷ್ನಲ್ ಸಪೋರ್ಟ್ ಸಿಕ್ಕಿದಷ್ಟು ಹೆಲ್ಪ್ ಆಗುತ್ತೆ. ಆದರೆ ಸಿಕ್ಕಿಲ್ಲ ಅಂದಾಗ, ಫ್ಯಾಮಿಲಿ ಸಪೋರ್ಟ್ ಇಲ್ಲ, ಇಮೋಷ್ನಲ್ ಸಪೋರ್ಟ್ ಇಲ್ಲ ಅಂದಾಗ ಅವ್ರು ಆಲ್ರೆಡಿ ಹೇಳ್ದಂಗೆ ಆ ಸ್ಟ್ರೆಸ್ ಜಾಸ್ತಿಯಾಗಿ ಆ ಸ್ಟ್ರೆಸ್ಸಿಂದ ಹಾರ್ಮೋನ್ಸ್ ಪ್ರೊಡಕ್ಷನ್, ಅಂದರೆ ಸ್ಟ್ರೆಸ್ಸಿಗೆ ಒಂದು ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ, ಕಾರ್ಟಿಸಾಲ್ ಅನ್ನೋದು. ಆ ಹಾರ್ಮೋನು ಡೈರೆಕ್ಟಾಗಿ ನಮ್ಮ ಮೆದುಳಲ್ಲಿಂದ ಪ್ರೊಡ್ಯೂಸ್ ಆಗೋ ಹಾರ್ಮೋನ್ಸ್ಗೂ ಕನೆಕ್ಟ್ ಆಗುತ್ತೆ. ಸೊ ಇದೆಲ್ಲ ಏರ್ಪೇರ್ ಆಗಿಬಿಡತ್ತೆ. ಆ ಮೆದುಳಲ್ಲಿ ಪ್ರೊಡ್ಯೂಸ್ ಆಗೋ ಹಾರ್ಮೋನ್ಸ್ ಬಗ್ಗೆನೂ ಪೂರ್ಣಿಮಾ ಹೇಳಿದ್ರು. FSH, LH ಅಥವಾ ಗಂಡಸರಲ್ಲಿ ಇದು ಟೆಸ್ಟೋಸ್ಟೆರಾನ್ ಅನ್ನೋ ಒಂದು ಹಾರ್ಮೋನ್ ಇರುತ್ತೆ. ಇದೆಲ್ಲನೂ ಏರ್ಪೇರ್ ಆದಾಗ ಅದೆಲ್ಲ ಡೈರೆಕ್ಟಾಗಿ ಅಂಡಾಣು ಮತ್ತು ವೀರ್ಯಾಣು ಪ್ರೊಡ್ಯೂಸ್ ಆಗೋದ್ರಲ್ಲಿ ತುಂಬಾ ಪ್ರಾಬ್ಲಮ್ ಕಾಸ್ ಮಾಡುತ್ತೆ. ಸೊ ಇಟ್ಸ್ ಡೆಫಿನೆಟ್ಲಿ ಇಂಪಾರ್ಟೆಂಟ್ ದಟ್ ಇಮೋಷ್ನಲ್ ವೆಲ್ ಬೀಯಿಂಗ್ ಶುಡ್ ಬಿ ದೇರ್ ಇನ್ ದ ಫ್ಯಾಮಿಲಿ. ಓಕೆ, ಈಗ ದಿನನಿತ್ಯ ವ್ಯಾಯಾಮ ಮಾಡೋದ್ರಿಂದ ಫರ್ಟಿಲಿಟಿ ಮೇಲೆ ಸಹಾಯ ಆಗುತ್ತಾ, ಅಥವಾ ಇವಾಗ ಕೆಲವರು ಅತಿಯಾಗಿ ವ್ಯಾಯಾಮ ಮಾಡ್ತಾರೆ, ಇದು ಫರ್ಟಿಲಿಟಿಗೆ ಅಥವಾ ಗರ್ಭಧಾರಣೆಗೆ ಎಫೆಕ್ಟ್ ಆಗುತ್ತಾ ಡಾಕ್ಟರ್, ಹೇಗೆ? ಸೊ ಎಕ್ಸಸೈಸ್ ಅಂತ ಬಂದಾಗ ಇಟ್ ಈಸ್ ದ ಬೆಸ್ಟ್ ಮೆಡಿಸಿನ್ ಫಾರ್ ಫರ್ಟಿಲಿಟಿ ಅಂತ ಹೇಳ್ಬೋದು.
ಬಟ್ ಏನೇ ಒಂದು ಮಾಡಿದ್ರೇನೋ ಅದು ಲಿಮಿಟಲ್ಲಿ ಮಾಡಬೇಕು. ತುಂಬ ಜಾಸ್ತಿ ಮಾಡೋದು ಅಥವಾ ತುಂಬ ಕಮ್ಮಿ ಮಾಡೋದಾಗಲಿ ಅದರ ಎಫೆಕ್ಟ್ ಇರಲ್ಲ, ಅಥವಾ ಬೇರೆ ಥರ ಎಫೆಕ್ಟ್ ಇರುತ್ತೆ ಅದಕ್ಕೆ. ಸೊ ಎಕ್ಸಸೈಸ್ ಅಂತ ಬಂದಾಗ ಮಾಡ್ರೇಟ್ ಅಮೌಂಟ್ ಆಫ್ ಎಕ್ಸಸೈಸ್ ನಾವು ಯೂಶ್ವಲಿ ನಮ್ಮ ಫರ್ಟಿಲಿಟಿ ಪೇಷಂಟ್ಸ್ಗೆ ಎಕ್ಸ್ಪ್ಲೇನ್ ಮಾಡೋದು. ಸೊ ತುಂಬ ವಿಗರಸ್ ಆಗಿ ಎಕ್ಸಸೈಸ್ ಇಲ್ಲದೆ ಅಥವಾ ಮನೇಲಿ ಸುಮ್ಮನೆ ಕೂತಿಲ್ದು ಏನೂ ಎಕ್ಸಸೈಸ್ ಇಲ್ಲದಕ್ಕಿಂತ ಮಾಡ್ರೇಟ್ ಲೆವೆಲಲ್ಲಿ ಮಾಡಿದಾಗ ಅವರಿಗೆ ಡೆಫಿನೆಟ್ಲಿ ಫರ್ಟಿಲಿಟಿ ಇಂಪ್ರೂವ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಮಾಡ್ರೇಟ್ ಲೆವೆಲ್ ಎಕ್ಸಸೈಸ್ ಬಂದಾಗ ನೀವು ಏರೋಬಿಕ್ ಎಕ್ಸಸೈಸಸ್ ಮಾಡ್ಬೋದು, ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸಸೈಸಸ್ ಇರುತ್ತೆ, ಯೋಗ ಇರುತ್ತೆ, ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಲೈಕ್ ಮೆಡಿಟೇಷನ್ಸ್ ಮಾಡ್ಬೋದು. ಸೊ ಇದೆಲ್ಲನೂ ಮಾಡ್ರೇಟ್ ಲೆವೆಲ್ ಆಫ್ ಎಕ್ಸಸೈಸ್ ಅಂತ ಹೇಳ್ತೀವಿ. ಸೊ ಡಾಕ್ಟರ್ ವರ್ಷಾ ಮೇಡಮ್ ಹೇಳ್ದಂಗೆ ಎಕ್ಸಸೈಸ್ ಕೂಡ ತುಂಬ ಸಿವಿಯರಾಗಿ ತುಂಬ ಜಾಸ್ತಿ ಮಾಡಿದಾಗ ಅದು ಸ್ಟ್ರೆಸ್ ಇರುತ್ತೆ. ಸೊ ಅದರಿಂದ ಕಾರ್ಟಿಸಾಲ್ ಅಂತ ಹಾರ್ಮೋನ್ ರಿಲೀಸ್ ಆದಾಗ ಮತ್ತೆ ನಿಮ್ಮ ಫರ್ಟಿಲಿಟಿಗೆ ರಿಲೇಟೆಡ್ ಹಾರ್ಮೋನ್ಸ್ ಏರುಪೇರು ಆಗಿ ಫರ್ಟಿಲಿಟಿಗೆ ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಮಾಡ್ರೇಟ್ ಲೆವೆಲ್ ಆಫ್ ಎಕ್ಸಸೈಸ್ ಇಸ್ ಆಲ್ವೇಸ್ ಗುಡ್. ಆ್ಯಂಡ್ ಇತ್ತೀಚೆಗೆ ರೀಸೆಂಟಾಗಿ ಒಬ್ಬರು ದಂಪತಿ ಬಂದಿದ್ದರು. ಸೊ 5 ವರ್ಷ ಮದುವೆ ಆಗಿದೆ, ಆಗ್ತಾ ಇಲ್ಲ ಅಂತ ಬಂದಿದ್ದರು. ಸೊ ಅವ್ರ ಹಸ್ಬೆಂಡ್ ಬಂದ್ಬಿಟ್ಟು ಜಿಮ್ಮಲ್ಲಿ ಟ್ರೈನರ್ ಆಗಿದ್ದರು. ಸೊ ಅವರು ಆಲ್ರೆಡಿ ಅವ್ರ ವೀರ್ಯಾಣು 5 ವರ್ಷದಿಂದ ಆಗಿಲ್ಲ ಅಂತ ವೀರ್ಯಾಣು ಪರೀಕ್ಷೆನೂ ತೊಗೊಂಡು ಬಂದಿದ್ದರು. ಸೊ ಆ ವೀರ್ಯಾಣು ಪರೀಕ್ಷೆಯಲ್ಲಿ ಕೌಂಟ್ ಸ್ವಲ್ಪ ಕಮ್ಮಿ ಇತ್ತು. ಸೊ ಅವ್ರು ತುಂಬ ಬೇಜಾರು ಮಾಡ್ಕೊಂಡು ನನ್ನ ಹತ್ರ ಬಂದಿದ್ದರು. ಮೇಡಮ್, ಈ ಥರ ನಾನು ಜಿಮ್ ಟ್ರೈನರ್ ಆಗಿ ನಾನು ಇಷ್ಟು ಫಿಟ್ಟಾಗಿದ್ದೀನಿ, ಎಷ್ಟೊಂದು ಜನಕ್ಕೆ ನಾನು ಫಿಟ್ನೆಸ್ ಹೇಳ್ಕೊಡ್ತೀನಿ, ಬಟ್ ಆದರೂ ನನಗೆ ಈ ಥರ ನನ್ನ ವೀರ್ಯಾಣುದಲ್ಲಿ ಪ್ರಾಬ್ಲಮ್ ಬಂದಿದೆ ಅಂತ ಪಾಪ ಬೇಜಾರು ಮಾಡ್ಕೊಂಡು ಬಂದಿದ್ದರು. ಸೊ ಆವಾಗ ಅವರನ್ನು ಕೇಳ್ತಾ ಲೈಕ್ ಅವ್ರ ಹಿಸ್ಟ್ರಿ ಕೇಳ್ತಾ ಗೊತ್ತಾಯಿತು ಅವರು ಜಿಮ್ ಟ್ರೈನಿಂಗ್ಗೆ ಬಾಡಿ ಬಿಲ್ಡಿಂಗಿಗೆ ಸಾಕಷ್ಟು ಸಪ್ಲಿಮೆಂಟ್ಸ್ ಆಚೆ ಕಡೆಯಿಂದ ತೊಗೊಳ್ತಾ ಇದ್ದಾರೆ ಅಂತ. ಆ್ಯಂಡ್ ಆಲ್ಸೋ ಅವ್ರು ಬಿಕಾಸ್ ಈಸ್ ಅ ಜಿಮ್ ಟ್ರೈನರ್ ಅಲ್ವಾ, ತುಂಬ ವಿಗರಸ್ ಆಗಿ ಎಕ್ಸಸೈಸ್ ಮಾಡ್ತಾರೆ. ದಿನಕ್ಕೆ ಆಲ್ಮೋಸ್ಟ್ ಒಂದು 2-3 ಗಂಟೆ ನಾನು ಎಕ್ಸಸೈಸೇ ಮಾಡ್ತೀನಿ ಮ್ಯಾಮ್, ತುಂಬ ಸಿವಿಯರಾಗಿ ಮಾಡ್ತೀನಿ, ನಾನು ಫಿಟ್ಟಾಗಿರಬೇಕು ಅಂತ ಹೇಳ್ತಾಯಿದ್ರು. ಸೊ ಆವಾಗ ದಟ್ ಒನ್ ಪಾಯಿಂಟ್ ಅದ್ರ ಒಂದು ಹಿಸ್ಟ್ರಿ ತಿಳ್ಕೊಂಡು ವಾಟ್ ವಿ ಕೌನ್ಸಿಲ್ಡ್ ಹಿಮ್ ವಾಸ್ ದಟ್ ಈ ಸಪ್ಲಿಮೆಂಟ್ಸ್ನ ಸ್ವಲ್ಪ ಅವಾಯ್ಡ್ ಮಾಡಿ, ಪ್ಲ್ಯಾಂಟ್ ಬೇಸ್ಡ್ ಸಪ್ಲಿಮೆಂಟ್ಸು ಅಥವಾ ನ್ಯಾಚುರಲ್ ಸಪ್ಲಿಮೆಂಟೇಷನ್ಗೆ ಶಿಫ್ಟ್ ಮಾಡ್ಕೊಳ್ಳಿ. ಬಿಕಾಸ್ ಅವ್ರು ತೊಗೊಳ್ತಾ ಇರೋ ಸಾಕಷ್ಟು ಸಪ್ಲಿಮೆಂಟೇಷನ್, ಇವಾಗ ಸ್ಟೀರಾಯ್ಡ್ಸ್ ಅಂತ ಹೇಳ್ತೀವಿ ಫಾರ್ ಬಾಡಿ ಬಿಲ್ಡಿಂಗ್, ಅದೆಲ್ಲನೂ ಡೆಫಿನೆಟ್ಟಾಗಿ ನಿಮ್ಮ ವೀರ್ಯಾಣು ಮೇಲೆ ಕೂಡ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಚೇಂಜ್ ಮಾಡ್ಕೊಳ್ಳೋಕೆ ಹೇಳಿದ್ವಿ. ಮತ್ತು ಇನ್ಸ್ಟೆಡ್ ಆಫ್ ತುಂಬ ವಿಗರಸ್ ಆಗಿ ಎಕ್ಸಸೈಸ್ ಮಾಡೋದಕ್ಕಿಂತ ದಿನದಲ್ಲಿ ಜಸ್ಟ್ ಒಂದು 1 ಅವರ್ ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸಸೈಸ್ಗೆ ಶಿಫ್ಟ್ ಮಾಡ್ಕೊಳ್ಳಿ, ಸ್ವಲ್ಪ ಮಾಡ್ರೇಟ್ ಲೆವೆಲ್ ಎಕ್ಸಸೈಸ್ ಶಿಫ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ. ಸೊ ಅವ್ರು ಆಲ್ಮೋಸ್ಟ್ ಒಂದು 2-3 ಮಂತ್ಸ್ ಇದೇ ಥರ ಮಾಡ್ತಾ ಇದ್ರು. ಆ್ಯಂಡ್ 3rd ಮಂತ್ಗೆ ಅವರೇ ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಆಗಿದೆ, ಕನ್ಸೀವ್ ಆಗಿದೆ ಅಂತ ಬಂದು ಹೇಳಿದ್ರು. ಸೊ ಎಕ್ಸಸೈಸ್ ಅಂತ ಬಂದಾಗ ಮಾಡ್ರೇಟ್ ಲೆವೆಲ್ ಎಕ್ಸಸೈಸ್ ಯಾವಾಗಲೂ ಹೆಲ್ಪ್ ಆಗುತ್ತೆ. ಸಿವಿಯರ್ ಎಕ್ಸಸೈಸ್ ಫರ್ಟಿಲಿಟಿನ ಡ್ಯಾಮೇಜ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಬೆಟರ್ ಟು ಡೂ ಮಾಡ್ರೇಟ್ ಲೆವೆಲ್ ಆಫ್ ಎಕ್ಸಸೈಸ್. ಓಕೆ ಡಾಕ್ಟರ್, ಈಗ ಸಂತಾನೋತ್ಪತ್ತಿ ಪ್ರೊಸೆಸ್ನ ಟೈಮಲ್ಲಿ ಕನ್ಸೀವ್ ಆಗೋರಿಗೆ ನಿದ್ದೆ ಎಷ್ಟು ಮುಖ್ಯ ಆಗುತ್ತೆ ಡಾಕ್ಟರ್? ಕರೆಕ್ಟ್. ಆ್ಯಕ್ಚುಲಿ ನಾವು ಬರೀ ಹೈಫೈ ಟ್ರೀಟ್ಮೆಂಟ್ಸ್ ಕಡೆಗೆ ಗಮನ ಕೊಟ್ಬಿಟ್ಟು ನಮ್ಮ ದಿನನಿತ್ಯದ ಕೆಲಸಗಳನ್ನ ಮರ್ತೋಗ್ತೀವಿ. ಹೇಗೆ ಇವಾಗ ನೀವು ನೋಡ್ತಿದ್ದಂಗೆ ಎಲ್ಲರೂ ಯಂಗ್ ಏಜ್ ಅವರಾಗಲಿ ಮೋಸ್ಟ್ ಆಫ್ ದೇರ್ ವರ್ಕ್ ಇಸ್ ಕಂಪ್ಯೂಟರ್ ಮುಂದೆ, ಸ್ಕ್ರೀನ್ಸ್ ಮುಂದೆ ಈ ಥರ ಇದ್ದು ಕೊನೆಗೆ ರಾತ್ರಿ ಮನೆಗೆ ಮಲ್ಕೊಳಕ್ಕೆ ಬಂದಾಗ್ಲೂ ಸ್ಕ್ರೀನ್ಸ್ ಇಟ್ಕೊಂಡು ನಿದ್ದೆ ಬರ್ತಿಲ್ಲ ಅಂತ ಸ್ಕ್ರೀನ್ ಇಟ್ಕೊಂಡು ಮೊಬೈಲ್ ಇಟ್ಕೊಂಡು ಮಾಡ್ತಾ ಕೂತಿರ್ತೀವಿ. ಅದನ್ನು ನಾವು ಎಷ್ಟು ಸತಿ ಅಡ್ವೈಸ್ ಮಾಡಿದ್ರೂ ಅದು ಪ್ರಾಕ್ಟೀಸಿಗೆ ಹೋಗೋ ತನಕ ತುಂಬ ದೂರ ಇದೆ. ಸೊ ಸ್ಕ್ರೀನ್ಸ್ನ ಅವಾಯ್ಡ್ ಮಾಡಬೇಕು. ಹಾಗೆಯೇ ಸ್ಲೀಪ್ ಹೈಜೀನ್ ಟೆಕ್ನಿಕ್ಸ್ ಅಂತ ಹಲವಾರು ಮೆಥಡ್ಸ್ ಇದೆ. ಸೊ ಅದೆಲ್ಲ ಕರೆಕ್ಟಾಗಿ ಫಾಲೋ ಮಾಡಬೇಕು. ಫಾರ್ ಎಕ್ಸಾಂಪಲ್ ಕಾಫಿ 4 o'clock ಆದಮೇಲೆ ತೊಗೊಳ್ಬಾರ್ದು. ರೂಮ್ ಡಾರ್ಕ್ ಇರಬೇಕು. ಮಲ್ಕೊಳ್ಳೋ ಬೆಡ್ ಮೇಲೆ ನಾವು ನಿದ್ದೆ ಮಾಡೋಕ್ಕೆ ಮಾತ್ರ ಹೋಗಬೇಕು, ಬೇರೆ ಟೈಮಲ್ಲಿ ಹೋಗಬಾರ್ದು. ಈ ಥರ ಎಷ್ಟೊಂದು ಒಳ್ಳೆ ಟು ಡೂ ಮತ್ತು ನಾಟ್ ಟು ಡೂ ಅಂತ ಪ್ರಾಕ್ಟೀಸಸ್ ಇದೆ. ಅದು ನೀವು ಗೂಗಲ್ ಸರ್ಚ್ ಮಾಡಿದ್ರೂ ವಾಟರ್ ಸ್ಲೀಪ್ ಹೈಜೀನ್ ಅಂತ ಅದು ಸಿಕ್ಬಿಡುತ್ತೆ. ಸೊ ಈ ಥರ ಒಳ್ಳೆ ಪ್ರಾಕ್ಟೀಸಸ್ನ ಮಾಡ್ಕೊಂಡಷ್ಟು ನಿದ್ದೆ ಚೆನ್ನಾಗಾದರೆ ಏನಾಗುತ್ತೆ, ಆವಾಗ ನಮ್ಮದು ಬಾಡಿಲಿರೋ ಸೆಲ್ಸ್ ಎಲ್ಲ ಚೆನ್ನಾಗಿ ಬೆಳೆಯೋಕ್ಕೆ ಶುರು ಆಗುತ್ತೆ. ಮೆದುಳಲ್ಲಿರೋ ಸೆಲ್ಸ್ ಚೆನ್ನಾಗಿ ಬೆಳೆಯುತ್ತೆ, ಹಾರ್ಮೋನ್ಸ್ ಚೆನ್ನಾಗಿ ಪ್ರೊಡ್ಯೂಸ್ ಆಗುತ್ತೆ. ಸೊ ನಿದ್ದೆ ಬರೀ ನಮ್ಮ ಮನಸ್ಸಿಗೆ ರೆಸ್ಟ್ ಕೊಡೋಕೆ ಅಷ್ಟೇ ಅಲ್ಲ, ಬಾಡಿಲಿರೋ ಸೆಲ್ಸ್ನ ಚೆನ್ನಾಗಿ ಮಾಡೋಕ್ಕೆ ಬೆಳೆಸೋಕ್ಕೂ ತುಂಬ ಹೆಲ್ಪ್ ಆಗುತ್ತೆ. ಅದು ಡೈರೆಕ್ಟಾಗಿ ಫರ್ಟಿಲಿಟಿ ಮೇಲೂ ಪ್ರಭಾವ ಬೀರುತ್ತೆ. ಓಕೆ ಡಾಕ್ಟರ್, ಇವಾಗ ವೈದ್ಯಕೀಯ ಚಿಕಿತ್ಸೆ ಅಥವಾ ಪರಿಹಾರವನ್ನು ಹೊರತುಪಡಿಸಿ ಬೇರೆ ಯಾವುದಾದ್ರೂ ಮಾರ್ಗಗಳಿದೆಯಾ ಅಂದರೆ ಫರ್ಟಿಲಿಟಿಯನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ? ಸೊ
ಫರ್ಟಿಲಿಟಿಗೆ ಮೆಡಿಸಿನ್ಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಇರುತ್ತೆ. ಬಟ್ ನಮ್ಮಲ್ಲಿ ನಾವು ಬರೀ ಮೆಡಿಸಿನ್ಸ್ ಕೊಡದೆ ಎಲ್ಲ ದಂಪತಿಗಳಿಗೂ ಯಾರು ಫರ್ಟಿಲಿಟಿ ಪ್ರಾಬ್ಲಮ್ಸಿಂದ ಸಫರ್ ಮಾಡ್ತಾ ಇರ್ತಾರೋ ಅವ್ರಿಗೆಲ್ಲರಿಗೂ ಒಂದು ಹಾಲಿಸ್ಟಿಕ್ ಅಪ್ರೋಚ್ ಅಂತಲೂ ಹೇಳ್ತೀವಿ. ಸೊ ಈ ಹಾಲಿಸ್ಟಿಕ್ ಅಪ್ರೋಚಲ್ಲಿ ಏನಂದರೆ ನಿಮ್ಮ ದಿನಶೈಲಿ ಚೇಂಜಸ್ಸು, ಲೈಫ್ ಸ್ಟೈಲ್ ಚೇಂಜಸ್ನ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ಹೆಲ್ದಿ ಈಟಿಂಗ್ ಹ್ಯಾಬಿಟ್ಸ್, ಇತ್ತೀಚೆಗೆ ತುಂಬ ಆಚೆ ಕಡೆಯಿಂದ ತರಿಸೋದು, ಮೈದಾ ಇರೋವಂಥ ಒಂದು ಫುಡ್ಸ್ ತಿನ್ನೋದು, ತುಂಬ ಎಣ್ಣೆಯಲ್ಲಿ ಕರೆದಿರೋ ಅಂಥ ಫುಡ್ಸ್ ತಿನ್ನೋದು, ಇದನ್ನೆಲ್ಲ ಅವಾಯ್ಡ್ ಮಾಡಿ ಒಂದು ಬ್ಯಾಲೆನ್ಸ್ ಡಯಟ್ ಕಡೆ ಶಿಫ್ಟ್ ಮಾಡೋಕ್ಕೆ ಹೇಳ್ತೀವಿ. ಸೊ ಸೆಕೆಂಡು ಡಾಕ್ಟರ್ ವರ್ಷಾ ಮ್ಯಾಮ್ ಹೇಳ್ದಂಗೆ ಸ್ಲೀಪ್ ಪ್ಯಾಟರ್ನು ಮೋಸ್ಟ್ ಇಂಪಾರ್ಟೆಂಟು. ತುಂಬ ಜನ ಮಲಗಿರೋವಾಗ 10 ಗಂಟೆಗೆ 11 ಗಂಟೆಗೆ ಮಲಗ್ತಾರೆ, ಬಟ್ ಆಲ್ಮೋಸ್ಟ್ ಐ ಥಿಂಕ್ 1 hour 2 hours ಮೊಬೈಲಲ್ಲೇ ಇರ್ತಾರೆ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದಟ್ ನೀವು ಸ್ಲೀಪಿಗೆ ಹೋದಾಗ ಮೊಬೈಲ್ ಫೋನ್ನ ಪಕ್ಕದಲ್ಲಿಟ್ಟು ನಿದ್ದೆ ಮಾಡೋದು ಟ್ರೈ ಮಾಡಬೇಕು. ಸೊ ಆ್ಯಂಡ್ ಆ ಸ್ಲೀಪ್ ಪ್ಯಾಟರ್ನ ಕೂಡ ಮೇಂಟೈನ್ ಮಾಡಬೇಕು. 2 ಗಂಟೆಗೆ ನಿದ್ದೆ ಮಾಡಿಬಿಟ್ಟು ಮಧ್ಯರಾತ್ರಿ ಬೆಳಗ್ಗೆ 11 ಗಂಟೆಗೆ ಹೇಳೋದು, 8 hours ನನಗೆ ನಿದ್ದೆ ಆಗಿದೆ ನೀವು ಹೇಳ್ದಂಗೆ ಅನ್ನೋದು ರಾಂಗ್ ಪ್ಯಾಟರ್ನ್ ಆಗುತ್ತೆ. ಸೊ ಯೂಶ್ವಲಿ ಒಂದು 10-10:30 ಅಷ್ಟರಲ್ಲಿ ನಿದ್ದೆ ಮಾಡಿಬಿಟ್ಟು ಬೆಳಗ್ಗೆ 6:30 7 ಗಂಟೆ ಅಷ್ಟರಲ್ಲಿ ಎದ್ಬಿಟ್ರೆ ಕರೆಕ್ಟ್ ಸ್ಲೀಪ್ ಪ್ಯಾಟರ್ನ ಫಾಲೋ ಮಾಡ್ಕೊಳಕ್ಕೆ ಹೇಳ್ತೀವಿ. ಆ್ಯಂಡ್ ಆಲ್ಸೋ ಇತ್ತೀಚೆಗೆ ಲೈಫ್ ಸ್ಟೈಲ್ ಚೇಂಜಸ್ ಲೈಕ್ ಸ್ಮೋಕಿಂಗ್, ಆಲ್ಕೋಹಾಲ್ ಅದನ್ನು ಡೆಫಿನೆಟಾಗಿ ಪೂರ್ತಿಯಾಗಿ ಅವಾಯ್ಡ್ ಮಾಡೋಕ್ಕೆ ಹೇಳ್ತೀವಿ. ಆ್ಯಂಡ್ ಸಮ್ ಫಾರ್ಮ್ ಆಫ್ ಎಕ್ಸಸೈಸ್, ಇದರ ವಾಕಿಂಗ್ ಮಾಡ್ಬೋದು, ಯೋಗ ಇರ್ಬೋದು, ಮೆಡಿಟೇಷನ್ ಅದ್ರ ಜೊತೆಗೆ ಮಾಡ್ಬೋದು, ಆರ್ ನಿಮಗೆ ಇಷ್ಟ ಆದರೆ ಏರೋಬಿಕ್ಸು ಅಥವಾ ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸಸೈಸ್, ಎನಿ ಫಾರ್ಮ್ ಆಫ್ ಎಕ್ಸಸೈಸ್ ಒಂದು 30 minutes ದಿನ ಮಾಡೋಕ್ಕೆ ಹೇಳ್ತೀವಿ. ಸೊ ಎಲ್ಲ ದಂಪತಿಗಳಿಗೂ ಅಲಾಂಗ್ ವಿತ್ ಫರ್ಟಿಲಿಟಿ ಟ್ರೀಟ್ಮೆಂಟ್ ಈ ಹಾಲಿಸ್ಟಿಕ್ ಅಪ್ರೋಚನ್ನು ಕೂಡ ಹೇಳ್ತೀವಿ. ಸೊ ಡಾಕ್ಟರ್, ಈಗ ನಿಮ್ಮ ಬಳಿಯಲ್ಲಿ ಟ್ರೀಟ್ಮೆಂಟನ್ನು ತಗೊಂಡು ಯಶಸ್ವಿಯಾದಂತಹ ಕಾಲರ್ ಒಬ್ಬರು ರೆಡಿ ಇದ್ದಾರೆ, ಮಾತಾಡ್ಸೋಣ. ಡಾಕ್ಟರ್ ಪೂರ್ಣಿಮಾ ಅವರಿಂದ ಚಿಕಿತ್ಸೆಯನ್ನು ಪಡೆದುಕೊಂಡಂತಹ ಅನು ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅನು ಅವರೇ ಹೇಳಿ, ಗರ್ಭಗುಡಿ IVF ಸೆಂಟರ್ಗೆ ಬಂದ ಮೇಲೆ ನಿಮ್ಮ ಜೀವನದಲ್ಲಿ ಯಾವ ರೀತಿಯಾದಂತಹ ಬದಲಾವಣೆ ಆಗಿದೆ? ನೀವೀಗ ಎಷ್ಟು ಖುಷಿಯಾಗಿದ್ದೀರಾ? ನಾನೀಗ ತುಂಬ ಖುಷಿಯಾಗಿದ್ದೀನಿ. ಯಾಕಂದರೆ ನಮ್ಮದು ಮದುವೆ ಆಗಿ 9 ವರ್ಷ ಆಯಿತು. ಅಂದರೆ 3 ಸಲ ಇದಾಯಿತು, ಅಬೋರ್ಷನ್ ಆಯಿತು. ಆಮೇಲೆ ಯಾರೋ ನಮ್ಮ ಫ್ಯಾಮಿಲಿ ಫ್ರೆಂಡ್ ಹೇಳಿದ್ದು, ಇಲ್ಲಿ ಪೂರ್ಣಿಮಾ ಡಾಕ್ಟರ್ ಇದ್ದಾರೆ, ಅವ್ರ ಹತ್ರ ಹೋಗಿ ಅಂದರು. ಸರಿ ಅಂತ ಹೋದ್ವಿ. ಮತ್ತು ನಮ್ಮ ಬಾರಿ ತುಂಬ ಚೆನ್ನಾಗಿ ನೋಡ್ಕೊಂಡವರು, ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟರು. ಇವಾಗ 2 months ಪ್ರೆಗ್ನೆಂಟ್ ಆಗಿದ್ದೀನಿ. ಓಕೆ. ಡಾಕ್ಟರ್ ಪೂರ್ಣಿಮಾ ಅವರು ಕೂಡ ಇದ್ದಾರೆ, ನೀವು ಅನುವರೇ ಮಾತಾಡ್ಬೋದು. ನಮಸ್ತೆ ಅನು, ಹೇಗಿದ್ದೀರಾ? ಆರಾಮಾಗಿದ್ದೀನಿ. ಹೆಲ್ತ್ ಎಲ್ಲ ಹೇಗಿದೆ? ಇವಾಗೆಲ್ಲ ಪರವಾಗಿಲ್ಲ. ಸರ್ ಹೇಗಿದ್ದಾರೆ? ಎಲ್ಲ ಸರ್ ಆರಾಮಾಗಿದ್ದಾರೆ. ಓಕೆ. ಎಲ್ಲರೂ ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿ ಆಗ್ತಾ ಇದೆ. ಸೊ ಆ್ಯಕ್ಚುಲಿ ಅದೇ ಅನು ಅವರು ತುಂಬ ಪ್ರಯತ್ನ ಮಾಡಿ ರಿಪೀಟೆಡ್ ಆಗಿ ಅಬಾರ್ಷನ್ಸ್ ಅಂತ ಬಂದಿದ್ದರು. ಬಟ್ ನಮ್ಮಲ್ಲಿ ಅವ್ರಿಗೆ ಕರೆಕ್ಟಾಗಿ ಹಾಲಿಸ್ಟಿಕ್ ಅಪ್ರೋಚ್ನ ಎಕ್ಸ್ಪ್ಲೇನ್ ಮಾಡಿ ಫರ್ಟಿಲಿಟಿ ಟ್ರೀಟ್ಮೆಂಟ್ ತೊಗೊಂಡು ಫಸ್ಟ್ ಅಟೆಂಪ್ಟಿಗೆ ಅವರು ಸಕ್ಸಸ್ಫುಲ್ ಆದರು. ಸೊ ನಮಗೂ ತುಂಬ ಖುಷಿ ಇದೆ ಅನು ಅವರೇ, ನೀವು ನಮ್ಮಲ್ಲಿ ಫಸ್ಟ್ ಅಟೆಂಪ್ಟಿಗೆ ಸಕ್ಸಸ್ಫುಲ್ ಆಯಿತು ಅಂತ. ಡಾಕ್ಟರ್, ನಾವು ಆವಾಗಲೇ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಮಧ್ಯದಲ್ಲಿ ಕಾಲ್ ಬಂದಿದ್ದರಿಂದ ಮಧ್ಯದಲ್ಲಿ ಬ್ರೇಕ್ ಮಾಡಿದೆ. ಸೊ ಕಂಟಿನ್ಯೂ ಮಾಡಿ ಡಾಕ್ಟರ್, ಈ ಪರಿಹಾರಗಳ ಬಗ್ಗೆ. ಸೊ ನಾನು ಹಾಲಿಸ್ಟಿಕ್ ಅಪ್ರೋಚ್ ಬಗ್ಗೆ ಹೇಳ್ತಾ ಇದ್ದೆ ಅಲ್ವಾ. ಸೊ ಇತ್ತೀಚೆಗೆ ರೀಸೆಂಟಾಗಿ ಒಬ್ಬರು ದಂಪತಿಗಳು ಬಂದಿದ್ದರು, ಯಂಗ್ ಕಪಲ್ ಅಂತ ಹೇಳ್ಬೋದು. ಇಬ್ರಿಗೂ 28 ವರ್ಷ, ಮದುವೆ ಆಗಿ ಜಸ್ಟ್ 1 ವರ್ಷ ಆಗಿತ್ತು. ಸೊ ನನ್ನ ಹತ್ರ ಬಂದಾಗ ಫುಲ್ ಸ್ಟ್ರೆಸ್ಸಾಗಿ ಬಂದಿದ್ದರು. ನನಗೆ ಮ್ಯಾಮ್ ಇವಾಗಲೇ ಪ್ರೆಗ್ನೆನ್ಸಿ ಬೇಕು, ನಂಗೆ IVF ಮಾಡಿಬಿಡಿ ಅಂತ ಹೇಳಿದ್ರು. ಏನಕ್ಕೆ ನಿಮಗೆ IVF ಏನಾದರೂ ಮಾಡಿಸಿದ್ದೀರಾ ಅಂತ ಕೇಳಿದ್ದಕ್ಕೆ, ಇಲ್ಲ ಮ್ಯಾಮ್ ನನ್ನ ಫ್ರೆಂಡ್ಗೂ IVF ಅಲ್ಲಿ ಫಸ್ಟ್ ಟೈಮೇ ಸಕ್ಸಸ್ಫುಲ್ ಆಗೋಯ್ತು, ಸೊ ನನಗೂ IVF ಮಾಡಿಸ್ಬಿಡಿ ಅಂತ ಬಂದಿದ್ದರು. ಸೊ ಅವ್ರನ್ನ ಮತ್ತೆ ಕೌನ್ಸಿಲಿಂಗ್ ಮಾಡಿ ಅವ್ರನ್ನ ನೆಕ್ಸ್ಟ್ ಏನು ಅಂತ ವಿಚಾರಿಸಿದಾಗ ಅವ್ರೇನು ಹೇಳ್ತಾಯಿದ್ರು ಅಂದರೆ, ಅವ್ರಿಗೆ ಸಿಕ್ಕಾಪಟ್ಟೆ ಹೈ ಲೆವೆಲ್ ಸ್ಟ್ರೆಸ್ ಜಾಬ್ ಅವ್ರದ್ದು. ಅವರು ಒಂದು ಕಂಪನಿ CEO, 2 ಗಂಟೆ ಮಧ್ಯದಲ್ಲಿ ಮೀಟಿಂಗ್ ಇರುತ್ತೆ ರಾತ್ರಿ,
ಮತ್ತು ಬೆಳಗ್ಗೆ ಮತ್ತೆ 8 ಗಂಟೆಗೆ ಎದ್ದೇಳಬೇಕು, 8 ಗಂಟೆಗೆ ಮೀಟಿಂಗ್ ಸ್ಟಾರ್ಟ್ ಆಗುತ್ತೆ, ಬರೀ ಕಂಪ್ಯೂಟರ್ ಮುಂದೆ ಇರಬೇಕು. ಸೊ ಈ ಥರ ಸಿಕ್ಕಾಪಟ್ಟೆ ಸ್ಟ್ರೆಸ್ ಇದೆ ಮ್ಯಾಮ್ ನನಗೆ ನನ್ನ ಜಾಬಲ್ಲಿ, ಸೊ ನಂಗೆ ಟೈಮ್ ಇಲ್ಲ ಬೇರೆ ಏನಕ್ಕೂ, ನಂಗೆ IVF ಮಾಡಿಬಿಡಿ ಅಂತ ಹೇಳಿದ್ರು. ಸೊ ಅವ್ರ ಹಸ್ಬೆಂಡನ್ನು ಕೇಳಿದಾಗ ಅವರು ನಾನು ರಿಯಲ್ ಎಸ್ಟೇಟ್ ಬಿಸ್ನೆಸ್ಸಲ್ಲಿ ಇದ್ದೀನಿ ಮ್ಯಾಮ್, ನನಗೂ ತುಂಬ ಸಿಕ್ಕಾಪಟ್ಟೆ ಸ್ಟ್ರೆಸ್ ಇದೆ, ನಾನು ದಿನಕ್ಕೆ ಈ ಸ್ಟ್ರೆಸ್ಗೆ ನಾನು 1 ಪ್ಯಾಕೆಟ್ ಸಿಗರೆಟ್ ಸ್ಮೋಕ್ ಮಾಡಲೇಬೇಕು ಅಂತ ಹೇಳಿದ್ರು. ಸೊ ಆವಾಗ ಮೋಸ್ಟ್ ಇಂಪಾರ್ಟೆಂಟ್ ಅವ್ರಿಗೆ ಏನು ಕೌನ್ಸಿಲ್ ಮಾಡಿದಂದರೆ IVF ಈ ಥರ ಎಲ್ಲ ಸ್ಟ್ರೆಸ್ ಇದ್ದು ಬೇರೆ ಥರ ಲೈಫ್ ಸ್ಟೈಲ್ ಇದ್ದು ನಾವು IVF ಮಾಡಿದ್ರೆ ಕೂಡ ನಿಮ್ಮ ಎಗ್ಗು ಮತ್ತು ನಿಮ್ಮ ವೀರ್ಯಾಣುದು ಕ್ವಾಲಿಟಿ ಡೆಫಿನೆಟ್ಲಿ ಕಮ್ಮಿ ಇರೋ ಚಾನ್ಸಸ್ ಇರುತ್ತೆ. ಸೊ ಇನ್ಸ್ಟೆಡ್ IVFಗೆ ಸಡನ್ನಾಗಿ ಹೋಗೋದಕ್ಕಿಂತ 1-2-3 ಮಂತ್ಸ್ ಬ್ರೇಕ್ ಕೊಟ್ಟು ಅವರಿಗೆ ನಮ್ಮ ಹಾಲಿಸ್ಟಿಕ್ ಅಪ್ರೋಚ್ನ ಫಾಲೋ ಮಾಡೋಕ್ಕೆ ಹೇಳಿದ್ವಿ. ಸೊ ಮೇಯ್ನಾಗಿ ಅವರು ಫಸ್ಟ್ ಇಂಪಾರ್ಟೆಂಟು ವರ್ಕ್ ಶೆಡ್ಯೂಲ್ ಬಂದುಬಿಟ್ಟು ಒಂದೇ ಟೈಮಿಗೆ ಇಟ್ಕೋಬೇಕು. ಒಂದಿನ ಮಧ್ಯರಾತ್ರಿ ಎದ್ದಿರೋದು, ಇನ್ನೊಂದು ದಿನ ಮಧ್ಯಾಹ್ನ ಫುಲ್ ಮಲಗೋದು, ಸಂಜೆ ಮೀಟಿಂಗ್ ಇಟ್ಕೊಳ್ಳೋದು, ಆ ಥರ ಬಿಟ್ಬಿಟ್ಟು ಕರೆಕ್ಟಾಗಿ ವರ್ಕ್ ಟೈಮಿಂಗ್ಸ್ನ ಫಾಲೋ ಮಾಡಿ ಅಂತ ಹೇಳಿದ್ವಿ. ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್, ನಮ್ಮಲ್ಲಿ ನಾವು ಯೂಶ್ವಲಿ ಯೋಗ ಮತ್ತು ಡಯಟ್ ಎಲ್ಲ ದಂಪತಿಗಳಿಗೂ ಯಾರ್ಯಾರು ಬರ್ತಾರೋ ಫರ್ಟಿಲಿಟಿ ಟ್ರೀಟ್ಮೆಂಟ್ ಜೊತೆ ಎಲ್ಲರಿಗೂ ಅದನ್ನು ಫಾಲೋ ಮಾಡೋಕ್ಕೆ ಹೇಳ್ತೀವಿ. ಸೊ ಇಬ್ರಿಗೂ ಯೋಗ ಮತ್ತು ಡಯಟ್ನ ಫಾಲೋ ಮಾಡೋಕ್ಕೆ ಹೇಳಿದ್ವಿ. ಆ್ಯಂಡ್ ಮೂರನೇದು, ಇಬ್ಬರು ಬೆಳಗ್ಗೆ ಎದ್ದ ತಕ್ಷಣ ಸ್ಮಾಲ್ ಫಾರ್ಮ್ ಆಫ್ ಎಕ್ಸಸೈಸ್, ವಾಕಿಂಗ್ ಆಗಿರಲಿ ಅಥವಾ ಅವ್ರೇನಾದರೂ ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸಸೈಸ್ ಮಾಡ್ಬೋದು, ಅದನ್ನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ವಿ. ಆ್ಯಂಡ್ ಹಸ್ಬೆಂಡಿಗೆ ಸ್ಮೋಕಿಂಗ್ ಕಂಪ್ಲೀಟಾಗಿ ಬಿಟ್ಬಿಡಬೇಕು ಅಂತ ಹೇಳಿದ್ವಿ. ಸೊ ಎನಿ ಅದರ್ ಇವಾಗ ಸ್ಟ್ರೆಸ್ ಕಮ್ಮಿ ಮಾಡೋಕ್ಕೆ ಮೆಡಿಟೇಷನ್ನು ಮತ್ತು ಯೋಗ, ಪ್ರಾಣಾಯಾಮ ಈ ಥರದ್ದೆಲ್ಲ ಸ್ಟಾರ್ಟ್ ಮಾಡ್ಕೊಳ್ಳೋಕ್ಕೆ ಹೇಳಿದ್ವಿ. ಸೊ ಈ ಥರ 2-3 ಮಂತ್ಸ್ ಅವರು ಪ್ಲ್ಯಾನ್ ಮಾಡಿಕೊಂಡು ಮತ್ತೆ ನನ್ನ ಹತ್ರ ಬಂದಿದ್ದರು ಈ ಹಾಲಿಸ್ಟಿಕ್ ಅಪ್ರೋಚ್ ಎಲ್ಲ ಫಾಲೋ ಮಾಡಿಕೊಂಡು. ಸೊ IVFಗಿಂತ ಫಸ್ಟ್ 1 ಮಂತ್ ಸಿಂಪಲ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಒಂದು ಓವ್ಯುಲೇಷನ್ ಇಂಡಕ್ಷನ್ ಅಂತ ಸಿಂಪಲ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ಆ ಸಿಂಪಲ್ ಟ್ರೀಟ್ಮೆಂಟಲ್ಲಿ ಶಿ ಕನ್ಸೀವ್ ವಿತ್ ದ ಫಸ್ಟ್ ಸೈಕಲ್ ಓನ್ಲಿ. ಸೊ ಹಾಲಿಸ್ಟಿಕ್ ಅಪ್ರೋಚ್ ಅನ್ನೋದು ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಲಾಂಗ್ ವಿತ್ ಫರ್ಟಿಲಿಟಿ ಟ್ರೀಟ್ಮೆಂಟ್. ಸೊ ಇಟ್ಸ್ ಇಂಪಾರ್ಟೆಂಟ್ ಟು ಪ್ರಿಪೇರ್ ನಿಮ್ಮ ಬಾಡಿ ಮತ್ತು ನಿಮ್ಮ ಮೈಂಡನ್ನು ನಿಮ್ಮ ಫರ್ಟಿಲಿಟಿ ಟ್ರೀಟ್ಮೆಂಟ್ಗೆ ಪ್ರಿಪೇರ್ ಆಗೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇವಾಗ ಡಾಕ್ಟರ್ ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ ಸೆಕ್ಷುವಲ್ ಇಶ್ಯೂಸು ಕೂಡ ಫರ್ಟಿಲಿಟಿ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾರೆ. ಇದು ನಿಜಾನಾ ಅಥವಾ ಇದೊಂದು ಸೈಕಾಲಜಿಕಲ್ ಪ್ರಾಬ್ಲಮ್ಮಾ? ಓಕೆ, ಆ್ಯಕ್ಚುಲಿ ಇದ್ರ ಬಗ್ಗೆ ತುಂಬ ಜನಕ್ಕೆ ಗೊತ್ತಿರಲ್ಲ. ಒಳ್ಳೆ ಪ್ರಶ್ನೆ. ಎಷ್ಟೊಂದು ಸತಿ ಏನಾಗುತ್ತೆ ಅಂದರೆ ನಾವು ಸೆಕ್ಷುವಲ್ ಪ್ರಾಬ್ಲಮ್ಸ್ ಇದ್ದರೆ ಫರ್ಟಿಲಿಟಿ ಪ್ರಾಬ್ಲಮ್ ಆಗುತ್ತೆ ಗೊತ್ತಿರುತ್ತೆ, ಬಟ್ ಅದು ಸೈಕಾಲಜಿಕಲ್ ಅಂತ ಗೊತ್ತಿರಲ್ಲ. ರೀಸೆಂಟಾಗಿ ಒಂದು ಕಪಲ್ ಏನಾಯಿತು, 6 years ಮ್ಯಾರಿಡ್ ಲೈಫು, ಅವರು ಕನ್ಸೀವ್ ಆಗ್ತಿಲ್ಲ ಅಂದ್ಬಿಟ್ಟು ಬಂದಿದ್ದರು. ನಮ್ಮ ಫರ್ಟಿಲಿಟಿ ಡಾಕ್ಟರ್ಸ್ ಅದನ್ನೆಲ್ಲ ಟ್ರೀಟ್ಮೆಂಟ್ಸ್ ನೋಡಿ ಎಲ್ಲ ಎಕ್ಸಾಮಿನೇಷನ್ಸ್ ಮಾಡಿ ಎಲ್ಲ ಮಾಡಿದ್ರು ಎಲ್ಲ ನಾರ್ಮಲ್ ಬಂದಿದೆ. ಸೊ ದ್ಯಾಟ್ ಡಾಕ್ಟರ್ ಥಾಟ್ ಏನೋ ಒಂದು ತೊಂದರೆ ಇರ್ಬೋದು ಇವರಲ್ಲಿ, ನಮ್ಮ ಹತ್ರ ಸೈಕ್ಯಾಟ್ರಿಸ್ಟ್ ಇದ್ದಾರಲ್ಲ ಅಂದ್ಬಿಟ್ಟು ಕಳಿಸಿದ್ರು. ಅವ್ರ ಹತ್ರ ಮಾತಾಡಿ ಒಂದು 2-3 ಸೆಷನ್ ಅವ್ರ ಹತ್ರ ರ್ಯಾಪೋ ಬಿಲ್ಡ್ ಮಾಡೋಕ್ಕೆ, ಅವ್ರ ಜೊತೆ ಮಾತಾಡ್ಸೋಕ್ಕೆ, ಅವ್ರನ್ನ ಓಪನ್ ಅಪ್ ಮಾಡ್ಸೋಕ್ಕೆಲ್ಲ ಮಾಡಾದಮೇಲೆ ಅವ್ರು ಹೇಳಿದ್ದು ಒಂದು, ಯಾವುದೋ ಫ್ಯಾಮಿಲಿ ಪ್ರೆಷರ್ಸಿಂದ 10 ವರ್ಷ ಡಿಫ್ರೆನ್ಸ್ ಇರೋರನ್ನ ಮದುವೆ ಆಗಬೇಕಾಗಿದ್ದು ತುಂಬ ಕಠಿಣ ಪರಿಸ್ಥಿತಿ ಬಂತು. ಅಂಥ ಸಮಯದಲ್ಲಿ ಅವ್ರನ್ನ ಮದುವೆ ಆಗಿ ಅವ್ರನ್ನ ತಿಳ್ಕೊಳ್ಳೋಕ್ಕೂ ಟೈಮ್ ಇಲ್ದೇರ, ಹಸ್ಬೆಂಡ್ ಆ್ಯಂಡ್ ವೈಫ್ ಬಾಂಡ್ ಇಲ್ದೇರ, ಅವರು ಅಷ್ಟು 6 ವರ್ಷ ಲೈಂಗಿಕ ಸಂಬಂಧನೇ ಇಟ್ಕೊಂಡಿಲ್ಲ. ಸಂಬಂಧ ಇಟ್ಕೊಳ್ಳೋಕೆ ಟ್ರೈ ಮಾಡಿದಾಗ್ಲೂ ಅವ್ರಿಗೆ ಪೇಯ್ನ್ ಶುರು ಆಗಿಬಿಡ್ತಾಯಿತ್ತು. ಇದನ್ನು ನಾವು ವೆಜೈನಿಸ್ಮಸ್ ಅಂತಲೂ ಹೇಳ್ತೀವಿ. ಸೊ ಈ ಥರ ಒಂದು ಡಿಸೈರ್ ಇಶ್ಯೂ ಅಂದರೆ ಆಸಕ್ತಿನೇ ಇಲ್ಲದೇ ಇರೋ ಇಶ್ಯೂಯಿಂದ ಹಿಡಿದು ವೆಜೈನಿಸ್ಮಸ್ ತನಕ, ಅಥವಾ ಗಂಡಸರಲ್ಲಿ ಪ್ರಿಮೆಚೂರ್ ಎಜಾಕ್ಯುಲೇಷನ್ ಅಂತ ಹೇಳ್ತೀವಿ, ಅಥವಾ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತೀವಿ, ಈ ಥರ ಎಷ್ಟೊಂದು ವಿಚಾರಗಳು ಬರೀ ಬಾಡಿಲಿ ಸಿಂಪ್ಟಮ್ಸ್ ಅಲ್ಲದೇರ ಮನಸ್ಸಿಂದ ಬರೋ ಸಿಂಪ್ಟಮ್ಸ್, ಮನಸ್ಸಿಂದ ಬರೋ ಕಾರಣಗಳಿಂದನೂ ಆಗ್ಬೋದು. ಸೊ ಅದನ್ನು ಇವ್ಯಾಲ್ಯೂಯೇಟ್ ಮಾಡಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಾಗಿ ಇವಾಗ ಅವ್ರ ಟ್ರೀಟ್ಮೆಂಟ್ ನಡೀತಾ ಇದೆ ಆ್ಯಂಡ್ ದೇ ಆರ್ ಹ್ಯಾವಿಂಗ್ ಅ ಗುಡ್ ರಿಸಲ್ಟ್. ಓಕೆ ಡಾಕ್ಟರ್, ಕೊನೆಯದಾಗಿ ದೇಹ ಮತ್ತು ಮನಸ್ಸನ್ನು ಒಂದು ಆರೋಗ್ಯಕರ ಗರ್ಭಧಾರಣೆಗಾಗಿ ಸಿದ್ಧಪಡಿಸ್ಕೊಳ್ಳುವಂತಹ ದಂಪತಿಗೆ ಯಾವ ಮೆಸೇಜನ್ನು ಕೊಡ್ತೀರಾ? ಸೊ ಎಲ್ಲ ದಂಪತಿಗಳು ನಿಮ್ಮ ಫರ್ಟಿಲಿಟಿ ಜರ್ನಿ ಅಥವಾ ನೀವು ಪ್ರೆಗ್ನೆನ್ಸಿ ಪ್ಲ್ಯಾನಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಒಂದು 3 ತಿಂಗಳು ಡೆಫಿನೆಟ್ಲಿ ನಿಮ್ಮ ಬಾಡಿ ಮತ್ತು ನಿಮ್ಮ ಮೈಂಡನ್ನು ಪ್ರಿಪೇರ್ ಮಾಡ್ಕೊಳ್ಳೋದು ಸ್ಟಾರ್ಟ್ ಮಾಡ್ಕೋಬೇಕು. ಸೊ ಯಾವ ಥರ ಪ್ರಿಪೇರ್ ಮಾಡ್ಕೋಬೋದು ಅಂದರೆ ಹೆಲ್ದಿ ಲೈಫ್ ಸ್ಟೈಲ್, ಹೆಲ್ದಿ ಡಯಟನ್ನು ಫಾಲೋ ಮಾಡ್ಕೋಬೋದು, ಮತ್ತು ಸ್ಲೀಪ್ ಪ್ಯಾಟರ್ನ್ ಕರೆಕ್ಟ್ ಮಾಡ್ಕೋಬೋದು, ಆ್ಯಂಡ್ ಮಾಡ್ರೇಟ್ ಅಮೌಂಟ್ ಆಫ್ ಎಕ್ಸಸೈಸ್ ಸ್ಟಾರ್ಟ್ ಮಾಡ್ಕೋಬೋದು. ಸ್ಮೋಕಿಂಗ್, ಆಲ್ಕೋಹಾಲ್ ಡೆಫಿನೆಟ್ಲಿ ಸ್ಟಾಪ್ ಮಾಡಬೇಕು. ಆ್ಯಂಡ್ ಎನಿ ಕೈಂಡ್ ಆಫ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ ಅಂತ ಹೇಳ್ತೀವಿ,
ನಿಮಗೆ ಯಾವ್ದು, ಒಬ್ಬೊಬ್ಬರಿಗೆ ಮ್ಯೂಸಿಕ್ ಕೇಳೋದು ರಿಲ್ಯಾಕ್ಸೇಷನ್ ಅಂತ ಅನ್ಸ್ಬೋದು, ಒಬ್ಬೊಬ್ಬರಿಗೆ ಯೋಗ ಮೆಡಿಟೇಷನ್ ಮಾಡೋದು ರಿಲ್ಯಾಕ್ಸೇಷನ್ ಅನ್ಬೋದು. ಸೊ ಯಾವುದೇ ಒಂದು ರಿಲ್ಯಾಕ್ಸೇಷನ್ ಟೆಕ್ನಿಕ್ನ ಒಂದು 3 ತಿಂಗಳು ಮುಂಚೆಯಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಅದನ್ನು ಕನ್ಸಿಸ್ಟೆಂಟಾಗಿ ದಿನ ಅದನ್ನೇ ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಮ ಬಾಡಿ ಮತ್ತು ನಿಮ್ಮ ಮೈಂಡನ್ನು ನೀವು ನಿಮ್ಮ ಫರ್ಟಿಲಿಟಿ ಜರ್ನಿಗೆ ಪ್ರಿಪೇರ್ ಮಾಡ್ಕೋಬೋದು. ಓಕೆ ಡಾಕ್ಟರ್, ಈಗ ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ. ಸವಿತಾ ಅವರಿಗೆ ಒಂದು ಪ್ರಶ್ನೆ ಇದೆಯಂತೆ, ಅವರು ಕೇಳಬೇಕು ಅಂತ ಇದ್ದಾರೆ. ಸವಿತಾ ಅವರಿಗೆ ಕೇಳಿ ನೇರವಾಗಿ. ಒಂದು ಕ್ವಶನ್ ಇದೆ, ಹೇಗೆ ಅಂತಂದ್ರೆ ಲೈಂಗಿಕ ಕಾಯಿಲೆ ಇರ್ತಾವ ಅಂದಾಗ ಅದು ಕನ್ಸೀವ್ ಆಗೋದಕ್ಕೆ ತೊಂದರೆ ಆಗ್ತಾ ಇರುತ್ತೆ. ಅದು ಯಾವ ರೀತಿ, ಅದನ್ನ ಸ್ವಲ್ಪ ತಿಳಿಸ್ಕೊಡಿ ಡಾಕ್ಟರ್. ಸೊ ಹೀಗೆ ಬೇರೆಯವರು ಈ ರೀತಿ ಸಮಸ್ಯೆಗೆ ಇರ್ತಾರಲ್ವಾ, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಸೊ ನಮ್ಮಲ್ಲಿ ತುಂಬ ಪೇಷಂಟ್ಸು ಫರ್ಟಿಲಿಟಿ ಪ್ರಾಬ್ಲಮ್ಸ್ ಅಂತ ಬಂದಾಗ ಡಾಕ್ಟರ್ ವರ್ಷಾ ಮ್ಯಾಮ್ ಹೇಳ್ದಕ್ಕೆ ಅವರು ಜೊತೇಲಿ ಸೇರೋಕ್ಕೆ ಪ್ರಾಬ್ಲಮ್ ಅಂತ ಗೊತ್ತಾಗೋದು ಅವ್ರಿಗೆ 5 years 6 years ತೊಗೊಂಡಿರ್ತಾರೆ. ಸೊ ನಮ್ಮಲ್ಲಿ ಬಂದಾಗಲೇ ಅವ್ರಿಗೆ ಸಣ್ಣ ಲೈಕ್ ಈ ವೆಜೈನಿಸ್ಮಸ್ ಆಗಿರಲಿ ಅಥವಾ ಗಂಡಸರಲ್ಲಿ ಎರೆಕ್ಟೈಲ್ ಡಿಸ್ಫಂಕ್ಷನ್ ಈ ಥರದ್ದೆಲ್ಲ ನಾವು ಅವ್ರಿಗೆ ಟೆಸ್ಟ್ ಮಾಡಿ ಅವ್ರನ್ನ ಕೇಳಿದಾಗ ಗೊತ್ತಾಗುತ್ತೆ. ಸೊ ಈ ಥರ ಏನಾದರೂ ಲೈಂಗಿಕ ಪ್ರಾಬ್ಲಮ್ಸ್ ಇರೋರಿಗೆ ನಾವು ಕೌನ್ಸಿಲಿಂಗ್ ಮಾಡಿ ಅಲಾಂಗ್ ವಿತ್ ಫರ್ಟಿಲಿಟಿ ಸ್ಪೆಷಲಿಸ್ಟ್ ನಮ್ಮ ಸೈಕ್ಯಾಟ್ರಿಸ್ಟ್ ಒಪಿನಿಯನ್ ಕೂಡ ತೊಗೊಂಡು ಅವ್ರದ್ದು ಹೆಲ್ಪ್ ತೊಗೊಂಡು ಅವರ ಕೌನ್ಸಿಲಿಂಗ್ ಸೆಷನ್ಸ್ ಮೆಡಿಕೇಷನ್ಸ್ ಎಲ್ಲ ಫಾಲೋ ಮಾಡಿಕೊಂಡು ಡೆಫಿನೆಟ್ಲಿ ತುಂಬ ಜನ ಅದನ್ನು ಯುನೋ ದೇ ಹ್ಯಾವ್ ಕ್ರಾಸ್ ದ್ಯಾಟ್ ಆ್ಯಂಡ್ ನೆಕ್ಸ್ಟ್ ಫರ್ಟಿಲಿಟಿ ಟ್ರೀಟ್ಮೆಂಟ್ಸ್ ತೊಗೊಂಡು ದೇ ಹ್ಯಾವ್ ಕನ್ಸೀವ್ಡ್. ಓಕೆ ಡಾಕ್ಟರ್, ಇಷ್ಟೊತ್ತು ನಮ್ಮ ಜೊತೆಗೆ ಇದ್ದು ಸಾಕಷ್ಟು ಮಾಹಿತಿಗಳನ್ನು ತಿಳಿಸ್ಕೊಟ್ರಿ. ಬಂಜೆತನಕ್ಕೆ ಕೇವಲ ದೈಹಿಕ ಸಮಸ್ಯೆಗಳಷ್ಟೇ ಇಲ್ಲ, ಮಾನಸಿಕವಾಗಿಯೂ ಕೂಡ ಆರೋಗ್ಯವಾಗಿರಬೇಕು ಅಂತ ಹೇಳಿ ತಿಳಿಸ್ಕೊಟ್ರಿ. ಇಬ್ಬರಿಗೂ ಕೂಡ ಧನ್ಯವಾದಗಳು. ಓಕೆ, ಜೊತೆಗೆ ನಿಮಗೆ ಸಮಸ್ಯೆಗಳೇನಾದರೂ ಇದ್ದರೆ ಖಂಡಿತವಾಗ್ಲೂ ಕೂಡ ನೇರವಾಗಿ ನೀವು ಗರ್ಭಗುಡಿ IVF ಸೆಂಟರ್ಗೆ ಭೇಟಿ ಕೊಡ್ಬೋದು. ಹನುಮಂತ ನಗರ, ಜಯನಗರ, ಎಲೆಕ್ಟ್ರಾನಿಕ್ ಸಿಟಿ, ಮಾರತಹಳ್ಳಿ, ಹಾಗೆಯೇ ಕಲ್ಯಾಣ ನಗರ, ನಾಗರಬಾವಿ, ನ್ಯೂ BL ರೋಡ್, ಯಲಹಂಕ, ದಾವಣಗೆರೆ ಹಾಗೆಯೇ ಹೊಸೂರಿನಲ್ಲಿ IVF ಸೆಂಟರ್ಗಳಿದೆ. ಹೋಗಿ ನೀವು ಅಲ್ಲಿ ನೇರವಾಗಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೋದು. ಜೊತೆಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ 9071234005 ಈ ನಂಬರ್ಗೂ ಕೂಡ ನೀವು ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು.